ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಅವರೇ, ನೀವು ತುಂಬ ಜನಕ್ಕೆ ಪರಿಹಾರಗಳು ಕೊಟ್ಟಿದ್ದೀರಾ. ಹೌದು ಸರ್. ಕೆಲವರು ತುಂಬ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡ್ಕೊಂಡಿರ್ತಾರೆ. ಸಾಲಗಳು ಯಾಕಂದರೆ ದೊಡ್ಡದಾಗಿ ಏನೋ ಒಂದು ಬಿಸ್ನೆಸ್ಸು ಇನ್ವೆಸ್ಟ್ಮೆಂಟ್ ಮಾಡಿ ಸಾಲಕ್ಕೆ ಸಿಕ್ಕಾಕೊಂಡು ದಾರಿನೇ ಇಲ್ಲ, ಸೂಸೈಡ್ ಲೆವೆಲ್ಲು, ಇಲ್ಲಾಂದರೆ ಬೇರೆ ಇಡೀ ಜೀವನ ಅವ್ರದ್ದು ಇಡೀ ಏನಿದೆ ಆಸ್ತಿ ಪೂರ್ವಿಕರದು ಅವುಗಳನ್ನೆಲ್ಲ ಮಾರಿ, ಇಲ್ಲ ಬ್ಯಾಂಕವರು ಬಂದು ತುಂಬ ರಿಸ್ಕು ಅಂದರೆ ಅಂದರೆ ಅವರು ತೊಂದರೆಗಳು ಕೊಡ್ತಾ ಇರ್ತಾರೆ ಬ್ಯಾಂಕ್ವ್ರ ಕಡೆಯಿಂದ. ಸಾಕಷ್ಟು ಜನಕ್ಕೆ ಈ ಥರದಕ್ಕೆ ಒಂದು ಅನುಭವ ಆಗೈತೆ. ಯಾಕಂದರೆ ಐಡಿಯಾ ಇಲ್ಲದೆ, ಕೆಲವೊಂದಷ್ಟು ಬಿಸ್ನೆಸ್ ಬಗ್ಗೆ ಒಂದು ಜ್ಞಾನ ಇಲ್ಲದೆ, ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಬೆಳಿಬೇಕು, ನಾವು 4 ಜನಗಳ ಮುಂದೆ ಸಮಾಜದಲ್ಲಿ ನಿಂತ್ಕೋಬೇಕು ಅಂತ ಒಂದಷ್ಟು ಲೋನು ಅದು ಇದು ಮಾಡಿ ಸಾಲ ಮಾಡಿ ಬಿಸ್ನೆಸ್ ಆಗಿಬಿಟ್ಟು ಬಿಸ್ನೆಸ್ ಲಾಸ್ ಆಗಿ ಸಾಲಕ್ಕೆ ಸಿಕ್ಕಾಕೊಂಡು ಸಾಲ ತೀರ್ಸೋಕ್ಕಾಗದೆ ಸೂಸೈಡ್ ಅನ್ನೋ ಲೆಕ್ಕಕ್ಕೆ ಕೆಲವರು ಇದ್ದಾರೆ ನಮ್ಮ ಸಮಾಜದಲ್ಲಿ. ಈ ಥರ ಕೇಸುಗಳು ನಿಮಗೆ ಸಿಕ್ಕಿ ಸಾಲ ತೀರಿಸಿ ಅವ್ರು ವಾಪಸ್ಸು ಒಂದು ಸ್ಟೇ ಆಗೋ ಲೆಕ್ಕಕ್ಕೆ ಅವರು ನಿಮ್ಮಿಂದ ಒಂದು ಸಜೆಷನ್ ಸಿಕ್ಕಿರೋರು ಯಾರನ್ನ ಇದ್ದರೆ, ಸೊ ಅಂಥವ್ರ ವಿಚಾರ ನಮ್ಮ ವಿಷಯ ಇದ್ದಾರೆ ಸರ್. ನಾನು ಹೇಳ್ತೀನಿ, ಕಾಲಕ್ಕೆ ತಗೊಳ್ಳೋಣ ಆಮೇಲೆ. ಈ ತುಂಬ ಜನಕ್ಕೆ ಆರ್ಥಿಕ ಪರಿಸ್ಥಿತಿ ಅನ್ನೋದು 99% ಎಲ್ಲರಿಗೂ ಇದೆ ಸರ್ ಈ ಪ್ರಪಂಚದಲ್ಲಿ. ಅಂಥವ್ರಿಗೆ ನಾನು ಅತಿ ಹೆಚ್ಚು ಸಜೆಷನ್ ಮಾಡ್ತೀನಿ, ಅತಿ ಹೆಚ್ಚು ಪರಿಹಾರ ಕೊಟ್ಟಿದ್ದೀನಿ. ಈಗ ಯಾಕೆ ಸಾಲಕ್ಕೆ ಸಿಕ್ಕಾಕೊಳ್ತಾರೆ, ಯಾಕೆ ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಸಾಲ ಮಾಡಿ ಬಿಸ್ನೆಸ್ ಮಾಡಿ ಅದು ಕಳ್ಕೊಂಡು ಕೊನೆ ಹಂತಕ್ಕೆ ನೀವು ಹೇಳ್ದಾಗೆ ಸೂಸೈಡ್ ಲೆವೆಲ್ಗೂ ನಮ್ಮ ಜೀವನ ಇಷ್ಟೇನಾ ಮುಗೀತಾ ಅಂತ ಎಷ್ಟೋ ಜನ ನಮ್ಮ ವೀಕ್ಷಕರು ಇವತ್ತು ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಸಮಸ್ಯೆ ಆಗಿರ್ಬೋದು ಅಂತಂದರೆ, ಮೇಯ್ನಾಗಿ ಬಂದ್ಬಿಟ್ಟು ಅವ್ರದ್ದು ಜಾತಕ ಕೆಟ್ಟಿರುತ್ತೆ. ಓಕೆ. ಅದಾದಮೇಲೆ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರ್ ಆಗಲಿ ಕಾರ್ ನಂಬರ್ ಆಗಲಿ ತುಂಬ ಕೆಟ್ಟಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಮತ್ತು ಅವರು ಈ ಕೆಲವೊಂದು ಬಿಸ್ನೆಸ್ನ ಕೆಲವೊಂದು ಮುಹೂರ್ತಗಳು ಕೊಟ್ಟಿರ್ತಾರೆ ಕೆಲವರು ಅವರೇ ಓನಾಗಿ ಯೋಚನೆ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾರನ್ನೇನು ಕೇಳೋದು, ಇವತ್ತು ಒಳ್ಳೆ ದಿನ ನಾನೇ ಮಾಡಿಬಿಡ್ತೀನಿ, ಪೂಜೆ ಮಾಡಿಬಿಡ್ತೀನಿ, ಬಿಸ್ನೆಸ್ ಓಪನ್ ಮಾಡಿಬಿಡ್ತೀನಿ, ಈ ಥರ ಎಲ್ಲ ತುಂಬ ಜನ ಮಾಡಿರ್ತಾರೆ. ಅದು ಅವ್ರಿಗೆ ಆಗಿ ಬಂದಿರಲ್ಲ. ಒಂದು ಮುಹೂರ್ತ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಒಂದು ಗಳಿಗೆ, ಒಂದು ಬ್ರಹ್ಮ ಮುಹೂರ್ತ ಆಗಲಿ, ಒಂದು ದಿನ, ಒಂದು ನಕ್ಷತ್ರ ಗಳಿಗೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ನಮ್ಮ ವೀಕ್ಷಕರಾಗಲಿ ಯಾರೇ ಆಗಿರಲಿ, ಒಂದು ಬಿಸ್ನೆಸ್ ಆಗಲಿ, ಒಂದು ಮನೆ ಕಟ್ಟೋದು, ಗುದ್ಲಿ ಪೂಜೆ, ಒಂದು ಗಾಡಿ ತಗೊಬರೋದು, ಏನೇ ಒಂದು ಹೊಸ ಕೆಲಸ ಮಾಡಬೇಕಾದ್ರೂ, ಮನೆಗೆ ಚಿನ್ನ ತಗೊಂಬರ್ಬೇಕಾದ್ರೂ, ದಿನಸಿ ತಗೊಂಬರ್ಬೇಕಾದ್ರೂ ಅದಕ್ಕೆ ದಿನಗಳಿಗೆ ಮುಹೂರ್ತ ಅಂತಿದೆ. ಎಷ್ಟೋ ಜನಕ್ಕೆ ನಮ್ಮ ವೀಕ್ಷಕರಿಗೆ ಒಂದು ಲಕ್ಕಿ ಡೇಟ್ಸು, ಲಕ್ಕಿ ಕಲರ್ಸು, ಲಕ್ಕಿ ನಂಬರ್ಸ್ ಅನ್ನೋದಿರುತ್ತೆ. ಡೇಂಜರ್ ನಂಬರು, ಡೇಂಜರ್ ಡೇ, ಡೇಂಜರ್ ನಕ್ಷತ್ರ ಇವು ಇರುತ್ತೆ. ಇದು ಜ್ಯೋತಿಷ್ಯದಲ್ಲಿ ಬರುತ್ತೆ. ಇದನ್ನ ತಿಳ್ಕೊಂಡು ಅವರು ಯಾವುದೇ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ, ಒಂದು ಯಾರಿಗಾದ್ರೂ ನಮ್ಮಂಥವ್ರಿಗೆ ಗೊತ್ತಿರೋರಿಗೆ ಇಲ್ಲ ಅವ್ರಿಗೆ ಬೇಕಾದವ್ರ ಹತ್ರ ಒಳ್ಳೆ ಮುಹೂರ್ತ, ಟೈಮಿಂಗು, ಗಳಿಗೆ, ನಕ್ಷತ್ರ, ದಿನ, ಡೇಟ್ ತಗೊಂಡು ಅದನ್ನ ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆಗೆ ಅವ್ರದ್ದು ಜಾತಕನೂ ಪರಿಶೀಲನೆ ಮಾಡ್ಕೋಬೇಕು. ಅವ್ರದ್ದು ಏನಾದರೂ ಪೂರ್ಯ ಪುಣ್ಯದ ಕರ್ಮಗಳಿದೆಯಾ, ಇಲ್ಲ ಅವ್ರಿಗೆ ದಶಾಭುಕ್ತಿ ಚೆನ್ನಾಗಿದೆಯಾ, ಟೈಮ್ ಚೆನ್ನಾಗಿದೆಯಾ, ಇಲ್ಲ ಅವ್ರದ್ದು ತೊಂದರೆ ಆಗುತ್ತಾ, ನಾವು ಏನು ಬಿಸ್ನೆಸ್ ಮಾಡಿದ್ರೆ ಉದ್ಧಾರ ಆಗ್ತೀವಿ. ಅದು ಕೆಲವೊಂದು ಬಿಸ್ನೆಸ್ ಮಾಡ್ತಾರೆ, ಕೆಲವು ಕಬ್ಬಣ, ಈಗ ನೋಡಿ ಕಬ್ಬಣ ನಾವು ಅದನ್ನ ಶನಿಕಾರಕ ಅಂತೀವಿ. ಅದು ಬಂದ್ಬಿಟ್ಟು ಎಲ್ಲರಿಗೂ ಒಲಿಯಲ್ಲ ಕಬ್ಬಣ. ಕೆಲವ್ರಿಗೆ ಒಲಿದ್ರೆ ನಾವು ತುಂಬ ಜನ ನೋಡಿದ್ದೀವಿ. ನಮ್ಮಲ್ಲೇ ಸುಮಾರು ಟ್ರಾವೆಲ್ಸ್ಗಳಿದ್ದಾವೆ, ಸ್ಟೀಲ್ ಇಂಡಸ್ಟ್ರಿ ಇದೆ, ಟ್ರಾವೆಲ್ಸ್ ಇದೆ. ಕಬ್ಬಣ ಕೆಲವ್ರಿಗೆ ಒಲಿಯುತ್ತೆ, ಕೆಲವ್ರಿಗೆ ಒಲಿಯಲ್ಲ. ಕೆಲವು ಯಾರಿಗೆ ಒಲ್ದಿರುತ್ತೋ ಅವ್ರ ಹತ್ರ 2000 ಕಾರು ಟ್ರಾವೆಲ್ಸಲ್ಲಿ, 3000 ಕಾರು. ಮತ್ತು ಸ್ಟೀಲ್ ಇಂಡಸ್ಟ್ರಿಲಿ ಲಕ್ಕೋಟೆ ಅಂದರೆ ಟನ್ ಗಟ್ಟಲೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಯಾರಿಗೆ ಕಬ್ಬಣ ಆಗಿ ಬರಲ್ಲ ಅವ್ರು ಕಬ್ಬಣದ ಬಿಸ್ನೆಸ್ ಕೈ ಹಾಕಿದ್ರೆ ಕೈ ಸುಟ್ಕೊಂಡು ಲಾಸ್ ಮಾಡ್ಕೊಂಡಿರೋರು ಎಷ್ಟೋ ಜನ ಇದೆ. ಇಂಡಸ್ಟ್ರಿಗಳಲ್ಲಿ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಇದು ಅವ್ರ ಜಾತಕಗಳನ್ನ ಚೆಕ್ ಮಾಡಿಸ್ಕೋಬೇಕು. ಅವರು ವೆಹಿಕಲ್ ನಂಬರ್ ಆಗಲಿ, ಮೊಬೈಲ್ ನಂಬರ್ ಆಗಲಿ ತುಂಬ ಕೆಟ್ಟಿರುತ್ತೆ. ಅದನ್ನು ಸರಿ ಮಾಡಿಕೊಂಡು ಅವರು ಒಳ್ಳೆ ಮುಹೂರ್ತ, ಒಳ್ಳೆ ಗಳಿಗೆಯಲ್ಲಿ ರೀಸ್ಟಾರ್ಟ್ ಮಾಡಿದ್ರೆ ಇದು ಓಕೆ, ಇದು ಬಿಸ್ನೆಸ್ ಅವ್ರಿಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಬರುತ್ತೆ, ದಿನೇ ಆಗುತ್ತೆ. ಈ ಪ್ರಪಂಚದಲ್ಲಿ ಯಾರು ಲಾಟ್ರಿ ಟಿಕೆಟ್ ಹೊಡೆದಂಗೆ ರಿಸಲ್ಟ್ ಯಾರು ಕೊಡೋಕ್ಕಾಗಲ್ಲ. ಅದರಲ್ಲಿ ನಿಮ್ಮಲ್ಲಿ ಪುಣ್ಯ ಇದ್ದು ನಿಮ್ಮಲ್ಲಿ ಒಳ್ಳೆ ಫಲ ಇದ್ದರೆ 15 ದಿವಸಕ್ಕೆ ರಿಸಲ್ಟ್ ಸಿಕ್ಕಿದೆ. ನಮ್ಮ ವೀಕ್ಷಕರು ಎಷ್ಟೋ ದಿನ ನಮ್ಮ ಹತ್ರನೇ ಮಾತಾಡಿ ನಮ್ಗೆ 15 ದಿವಸಕ್ಕೆ ರಿಸಲ್ಟ್ ಸಿಕ್ಕಿದೆ, 1 ತಿಂಗಳಿಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿರೋರಿದೆ. ಕೆಲವರು 6 ತಿಂಗಳಿಗೆ ರಿಸಲ್ಟ್ ಸಿಗುತ್ತೆ, ಕೆಲವ್ರಿಗೆ 3 ತಿಂಗಳಿಗೆ ರಿಸಲ್ಟ್ ಸಿಗುತ್ತೆ. ನಾವು ಕೊಡೋ ಪರಿಹಾರಗಳನ್ನ ಚಾಚು ತಪ್ಪದೆ ನೀಟಾಗಿ ಪ್ರತಿಯೊಂದು ಮುಗಿಸಿದ್ರೆ ನಿಮ್ಮ ಕಣ್ಣು ಮುಂದೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನಮ್ಮ ವೀಕ್ಷಕರಿಗೆ ಅರ್ಧಂಬರ್ಧ ಮಾಡಿರೋರ್ಗೂ ರಿಸಲ್ಟ್ ಸಿಕ್ಕಿದೆ. ಏನೂ ಮಾಡ್ದಿರ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ರೆ ನಿಮ್ಮ ಟೈಮ್ ವೇಸ್ಟು, ನಿಮ್ಗೆ ಹಣನೂ ವೇಸ್ಟು, ನಮ್ಮ ಟೈಮು ವೇಸ್ಟು, ನಮ್ಮ ಎನರ್ಜಿನೂ ವೇಸ್ಟು, ನಮ್ಮ ಜ್ಞಾನನೂ ವೇಸ್ಟು. ಸೊ ಯಾರಾದರೂ ಆ ಥರ ನೀವು ರಿಸಲ್ಟ್ ಕೊಟ್ಟಿರೋರು ಇದ್ದಾರೆ ಸರ್. ನಾನು ಇವಾಗ ನಿಮಗೆ ಅದು ಕಾಲ್ಗೆ ತೊಗೊಂಡ್ಬಿಡ್ತೀನಿ. ಸರ್ ನಮಸ್ಕಾರ. ಸರ್ ಅರವಿಂದ್ ಸರ್ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಸರ್ ಆರಾಮಿದ್ದೀವಿ ಸರ್.
ಓಕೆ, ಹೇಳಿ ಸರ್. ಈಗ ರಮೇಶ್ ಶರ್ಮಾ ಅವರು ಯಾವ ಥರದ್ದು ನಿಮಗೆ ಪರಿಹಾರ ಕೊಟ್ಟಿದ್ದಾರೆ, ಏನು ಒಳ್ಳೇದಾಗಿದೆ? ಸರ್ ನನಗೆ ಪರಿಹಾರ ಕೊಟ್ಟರು. ನನಗೆ ಒಂದು ತಿಂಗಳಲ್ಲಿ 10 ಲಕ್ಷ ರೂಪಾಯಿ ಸರ್ ಲೋನ್ ತೀರ್ಸ್ಕೊಂಡೆ ಸರ್, ಸಾಲ ತೀರ್ಸ್ಕೊಂಡೆ. ಒಂದು ತಿಂಗಳಲ್ಲಿ 10 ಲಕ್ಷ ಲೋನ್ ತೀರಿಸಿದ್ದೀರಾ? 10 ಲಕ್ಷ ಲೋನ್ ತೀರ್ಸ್ಕೊಂಡೆ. ಏನು ಬಿಸ್ನೆಸ್ ಮಾಡ್ತೀರಾ ಸರ್? ನಂದು ಡೆವಲಪರ್ ಇದೆ ಸರ್. ನಾನು ಲ್ಯಾಂಡ್ ಡೆವಲಪರಾ ಮಾಡೋದು ಅದೆಲ್ಲ ಡೆವಲಪರ್ ಇದೆ. ಓಕೆ. ವಾಯ್ಸ್ ಎವ್ರಿ ಮಂತ್ ನನಗೆ 4 to 5 lakhs ಇನ್ಕಮ್ ಅರ್ನ್ ಆಗಿದೆ, ಈಗ ಜನರೇಟ್ ಆಗಿದೆ. ಎಷ್ಟು ಸರ್? ಸರ್ ನನಗೆ ಎವ್ರಿ ಮಂತ್ 4 to 5 lakhs ವರೆಗೂ ಇನ್ಕಮ್ ಜನರೇಟ್ ಆಗಿದೆ ಸರ್ ಈಗ. ಸೂಪರ್. 4 to 5 lakhs ಒಂದು ಮಂತ್ಗೆ? ಹೌದೌದು, ತುಂಬಾ ಬೆಸ್ಟ್. ನಾನು ಎಷ್ಟು ದಿವಸ ಅಂದ್ರೆ ಜನವರಿಯಿಂದ ಇಲ್ಲಿವರೆಗೂ ನೋಡಿ. ಓ, ಈ ವರ್ಷದಲ್ಲೇ 2025 ನಿಮಗೆ ಲಕ್ಕಿ ಇಯರ್ ಇದು. ಹೌದು ಸರ್, ಹೌದು. ಓಕೆ, ಪರವಾಗಿಲ್ಲ. ಬಹಳ ಖುಷಿ ಆಯ್ತು ಸರ್. ಹಾಂ. ಬಹಳ ಖುಷಿ ಆಗಿದೆ, ಬಹಳ ಚೆನ್ನಾಗಿದೆ. ಆಯ್ತು. ಏನು ಮಾಡಿದ್ರು ಅವರು ರಮೇಶ್ ಶರ್ಮಾ ಅವರು? ಏನಿಲ್ಲ, ನನಗೆ ಒಂದು ಯಂತ್ರ ಕೊಟ್ರು, ಅದರಲ್ಲೇ ಜರ ಡೆವಲಪ್ ಆಯ್ತು. ಆಮೇಲೆ ಪರಿಹಾರಗಳಿಗೆ ಹೇಳಿದ್ರು, ಆಮೇಲೆ ಒಂದು ಅರ್ಧಂಬರ್ಧ ಪರಿಹಾರ ಮಾಡ್ಕೊಂಡೆ. ಇನ್ನ ಅರ್ಧಂಬರ್ಧ ಆಗಿಲ್ಲ. ಓಕೆ. ಮಾಡ್ತಾ ಇದೀವಿ, ಓಡಾಡ್ತಾ ಇದೀವಿ. ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಾಯ್ತು ನಮ್ಗೆ ಅಂತ. ಬಹಳ ಖುಷಿ ಆಗುತ್ತೆ. ಗುರುಗಳ ನೆನೆಸ್ಕೊಂಡಿಗೆ ಅಷ್ಟಾಂಗ ವಂದನೆಗಳು ಗುರುಗಳಿಗೆ. ಸೊ ಇದಕ್ಕೆ ಮೊದಲು ಯಾವ ತರ ಇತ್ತು ಬಿಸ್ನೆಸ್ ಸರ್? ಯಾವ ತರ ಇತ್ತು ಲೋನ್? ಬಹಳ ಡಲ್ ಆಗಿ ಸರ್, ನಂದು ಹೇಳ್ಬಾರ್ದಾಗಿತ್ತು. ಒಂದು 50 ಲಕ್ಷ ಸಾಲ ಮಾಡ್ಕೊಂಡು 50 ಲಕ್ಷ ಸಾಲ ಜನಗಳಿಗೆ ಹೇಳಲಾರ್ದ ಬಹಳಷ್ಟು ಹೊಡೆದಾಡ್ತಾ ಇದ್ದೆ. ಮನೇಲಿ ಇದ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಪ್ಸ್ಕೊಂತಾ ಇದ್ರಿ ಸಾಲಗಾರರಿಂದ? ಹೌದೌದೌದು, ಬಹಳ ತಪ್ಸ್ಕೊಂತಾ ಇದ್ದೆ. ಈಗೆಲ್ಲ ಫೈಟ್ ಮಾಡ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ಕೊಡ್ತೀವಿ ಅಂತ ಹೇಳ್ತಿದೀವಿ. ಅಂದ್ರೆ ಆ ಧೈರ್ಯ ಜನರೇಟ್ ಆಗ್ತದೆ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ನಿಮ್ಗೆ ಆ ಧೈರ್ಯ ಕೊಟ್ಟಿದೆ ಈಗ ಬಿಸ್ನೆಸ್ ನಿಮ್ಗೆ? ಹೌದೌದು, ಧೈರ್ಯ ಕೊಟ್ಟಿದೆ. ಸೊ ಈಗ ಎವ್ರಿ ಡೇನು ಒಂದು 25,000 30,000 ವರೆಗೂ ಬರ್ತಾ ಇದೆ ನನಗೆ. ಎವ್ರಿ ಡೇ. ಸೂಪರ್. ಎವ್ರಿ ಡೇನು ಬರ್ತಾ ಇದೆ ನನಗೆ. ಎಲ್ಲಿ ಸರ್ ನಿಮ್ದು ಬಿಸ್ನೆಸ್? ಅದು ಯಾವ ಏರಿಯಾ ಇರೋದು? ಸರ್ ನಂದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ತಾಲೂಕು. ಚಿತ್ರದುರ್ಗ. ಏನು ಸರ್ ಬಿಸ್ನೆಸ್? ನನಗೆ ಆಗ್ಲೇ ಕೇಳಿಸಿಲ್ಲ. ಇಲ್ಲ, ನಂದು ಡೆವಲಪರ್ ಇದೆ ಸರ್. ನಾನು ಲ್ಯಾಂಡ್ ಡೆವಲಪರ್, ರಿಯಲ್ ಎಸ್ಟೇಟ್ ಡೆವಲಪರ್. ಓಕೆ. ಅಂದರೆ ಈಗ ನೀವು ಇನ್ವೆಸ್ಟ್ ಮಾಡಿ ಎಲ್ಲೋ ಲೋನ್ಗಳು ತೊಗೊಂಡು ಬೇಜನ್ ಡೆವಲಪ್ ಮಾಡಿ ಸಾಲ? ಹೌದೌದು, ಡೆವಲಪ್ಮೆಂಟ್ ಮಾಡಿ ಇದು ಮಾಡೋದು. ಓಕೆ. ಸ್ವಲ್ಪ ಡಾಕ್ಯುಮೆಂಟ್ ಎಲ್ಲ ಬಹಳ ಪೆಂಡಿಂಗ್ ಇತ್ತು. ಡಾಕ್ಯುಮೆಂಟ್ ಎಲ್ಲ ಆಗ್ತಾ ಇದೆ, 90% ಆಗಿದೆ, 10% ಆಗಬೇಕು. ಹಂಗಾಗಿ ಬಹಳ ಖುಷಿ ಆಗ್ತಾ ಇದೆ. ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಥ್ಯಾಂಕ್ ಯು ಸರ್, ನೀವು ಸ್ವದೇಶಿ ಮೀಡಿಯಿಂದ ನಮಗೂ ಗುರುಜಿಗಳು ಸಿಕ್ಕರು. ಸೊ ನೋಡಿ, ನಮಗೂ ಬಹಳ ಒಂದೇ ಒಂದು ನಿಮಿಷ ಸರ್. ನಮ್ಮ ಸಾರ್ ಹೆಸರು ಬಂದು ಕುಬೇರ ಅಂತ ಹೆಸರು. ಅವ್ರ ಹೆಸರು ಕೇಳಿ ಸರ್. ಸೊ ನಿಮ್ಮ ಹೆಸರು ಕುಬೇರ ಅಂತನಾ? ಆದ್ರೆ ಅವ್ರು ಫೋನ್ ಮಾಡಿದ ತಕ್ಷಣ ಹೆಸರು ಕೇಳಿದೆ ಸರ್ ನಾನು. ಕುಬೇರ ಅಂತ ಹೇಳಿದ್ರು. ಏನ್ ಸರ್ ಕುಬೇರ ಅಂತ ಹೆಸರು ಇಟ್ಕೊಂಡು ನೀವೇ ಸಾಲದಲ್ಲಿ ತುಂಬಾ ಸಿಕ್ಕಾಕೊಂಡು ಒದಾಡ್ತಾ ಇದ್ದೀರಾ ಅಂತ ಆ ಮಾತು ಕೇಳಿದೆ. ಕೇಳಿ ಅವ್ರಿಗೆ ಹೆಸರಲ್ಲಿಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರ ಸಮಸ್ಯೆ ವಿತಿನ್ 1 minute ಎಲ್ಲ ಹೇಳಿ. ಗುರುಗಳ ಆಶೀರ್ವಾದ ಆಗಿದೆ ನಮಗೆ. ಇದನ್ನ ಕೇಳಿ ಸರ್, ಇದೊಂದು ಮಾತು ಕೇಳಿ ಸರ್. ನಾನು ಅವಾಗಲೇ ಹೇಳಿದೆ, ಕೇಳಿ ಸರ್. ಇವ್ರಿಗೆ ಸಾರ್ಗೆ ಒಂದು ಮಾತು ಕೇಳಿ. ಇವ್ರು ಫೋನ್ ಮಾಡಿದ ತಕ್ಷಣ ವಿತಿನ್ 1 minute ಅವ್ರ ಪ್ರಾಬ್ಲಮ್ಸ್ ಎಲ್ಲ ನಾನು ಹೇಳಿದ್ನ ಇಲ್ಲ ಫೋನಲ್ಲೇ ಕೇಳಿ ಸರ್. ಅಂದ್ರೆ ನಿಮ್ ಬಗ್ಗೆ ಅವ್ರಿಗೆ 1 week ಅಲ್ಲ ಸರ್, 5 lakhs ಆಯ್ತು ನನಗೆ. ಓ, ಅಂದ್ರೆ ಅದೋಕೆ, ನಿಮ್ಗೆ ಅದು ಬೆಟರ್ ಆಗಿರೋದು. ಓಕೆ. ನಿಮ್ಮ ಸಮಸ್ಯೆನ ಅವ್ರು ಫೋನ್ ಮಾಡಿದ ತಕ್ಷಣ, ನಿಮ್ಮ ಹೆಸರು ಕೇಳಿದ ತಕ್ಷಣ ನಿಮ್ಮ ಸಮಸ್ಯೆ ಇಂಥದೇ ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾವ್ರೆ. ಹೌದೌದು, ಕರೆಕ್ಟ್. ಅದೆಲ್ಲ ಸತ್ಯ ಇತ್ತು ಅವ್ರು ಹೇಳಿದ್ದು? ಸತ್ಯ ಇದೆ. ಅಂದ್ರೆ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಆಗಿರಲಿಲ್ಲ, ಡೈರೆಕ್ಟ್ ನೀವು ಫೋನ್ ಮಾಡಿದಾಗ ಅಟೆಂಡ್ ಮಾಡಿದ ತಕ್ಷಣ? ನಾನೇ ಸ್ವದೇಶಿ ಮೀಡಿಯಾ ನೋಡ್ಕೊಂಡು ಫೋನ್ ನಂಬರ್ ತಗೊಂಡು ಫೋನ್ ಮಾಡಿದ್ದೆ. ಸೊ ಅವ್ರು ನಿಮ್ಮ ಫೋನ್ ಅವ್ರಿಗೆ ಹೋಗಿದ ತಕ್ಷಣ ಅವ್ರ ಸಮಸ್ಯೆಗಳು ಹೇಳಿದ್ದೆಲ್ಲ ನಿಮ್ಗೆ ಇಂಥದ್ದೇ ತೊಂದರೆ ಇದೆ ಅಂತ ಅವ್ರು ಹೇಳಿದ್ದೆಲ್ಲ ಸತ್ಯ ಇದೆ? 100% ಕರೆಕ್ಟ್ ಆಗಿ ಹೇಳಿದ್ರು ನನಗೆ. ಯಾವ ಥರ ನೀವು ಅದನ್ನ ಎಕ್ಸ್ಪೆಕ್ಟ್ ಸರ್ ಅವ್ರಿಗೆ? ಯಾಕಂದ್ರೆ ಈ ಥರ ಹಿಂಗೆ ಹೇಳ್ಬಿಟ್ರಲ್ಲ ನಮ್ಮ ಸಮಸ್ಯೆ, ಏನು ಅನಿಸಿತ್ತು ನಿಮಗೆ? ಸರ್ ಇಲ್ಲ, ಇರೋದನ್ನೇ ಹೇಳಿದ್ರಲ್ಲ ಸರ್. ಅಲ್ಲ, ಅದು ಅವರಲ್ಲಿ ಏನೋ ಒಂದು ಜ್ಞಾನ ಇದ್ದರೆ, ಇಲ್ಲ ಯಾವುದೋ ಒಂದು ಅವರಲ್ಲಿ ಇದ್ದಾಗ ಮಾತ್ರ ನಿಮ್ಮ ಸಮಸ್ಯೆನ ಅವರು ತಿಳ್ಕೊಳಕ್ ಸಾಧ್ಯ. ನಾನು ಫೋನ್ ಮಾಡಿದಾಗಲೇ ಹೇಳಿದ್ರು ಸರ್ ಅವರು. ನನ್ನ ಫೋನ್ ನಂಬರ್ ನೋಡ್ಕೊಂಡು, ನನ್ನ ಹೆಸರು ಕೇಳ್ಕೊಂಡು ನಾನು ಫೋನ್ ಮಾಡಿದಾಗಲೇ ನನ್ನ ವಾಯ್ಸ್ ಹೇಳಿದ್ರು ಅವರು. ಸೊ ಇವಾಗ ನಿಮಗೆ ಅವರಲ್ಲಿ ಏನೋ ಒಂದು ಐತೆ ಅಂತ ನೀವು ಒಪ್ಪಬೇಕಾಗುತ್ತೆ, ಯಾಕಂದ್ರೆ ಇದೆಲ್ಲ ಹೇಳ್ಬಿಟ್ಟವ್ರಲ್ಲ. ಇಲ್ಲ ಸರ್, ಕರೆಕ್ಟ್ ಇರೋದನ್ನ ಮಾಡ್ಕೊಂಡಿದ್ದಾರೆ. ನನಗೂ ಹಂಗೆ ಡೆವಲಪ್ಮೆಂಟ್ ಚೆನ್ನಾಗ್ತಾ ಇದೆ. ತುಂಬಾ ಒಳ್ಳೇದಾಗ್ಲಿ. ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. ಸೊ ಆ ಕಡೆ ಬಂದಾಗ ಭೇಟಿ ಮಾಡ್ತೀನಿ ನಿಮ್ಮನ್ನ. ಓಕೆ ಸರ್, ಬನ್ನಿ ಸರ್. ಸೊ ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು. ಓಕೆ, ಬಾಯ್. ಥ್ಯಾಂಕ್ ಯು ಗುರುಜಿಗಳೇ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ, ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ ಸರ್. ಒಳ್ಳೇದಾಗ್ಲಿ. ಓಕೆ ಸರ್. ಬಿಸಿನೆಸ್ ಡೆವಲಪ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಡಿ ಗುರುಗಳೇ. ಓಕೆ ಸರ್, ಆಯ್ತು ಮಾಡ್ಕೊಡಿ. ಓಕೆ, ಥ್ಯಾಂಕ್ ಯು. ಏನು ಪರಿಹಾರ ಕೊಟ್ರಿ ಸರ್? ಇವ್ರು ಫೋನ್ ಮಾಡಿದ ತಕ್ಷಣ ಅವ್ರ ಸಮಸ್ಯೆ, ಅವ್ರ ಹೆಸರು ಕುಬೇರ ಅಂತಾನೆ. ನನಗೆ ಹೆಸರು ಕೇಳಿದ ತಕ್ಷಣ ನಗು ಬರ್ತಾ ಇತ್ತು. ಆದರೆ ಅವ್ರ ಜಾತಕ 1 ಸೆಕೆಂಡಲ್ಲಿ ನೋಡಿದ ತಕ್ಷಣ ಅವ್ರ ಸಾಲದಲ್ಲಿ ಸಿಕ್ಕಾಕೊಂಡು ತುಂಬ ತೊಂದರೆ ಮನೆಯಲ್ಲಿ.
ನಾನು ಹಂಗೆ ಕೇಳಿದೆ, ಏನು ಸರ್ ಕುಬೇರ ಅಂತ ಹೆಸರಿಟ್ಕೊಂಡಿದ್ದೀರಾ, ತುಂಬ ನೀವೇ ಸಾಲದಲ್ಲಿ ಇದ್ದೀರಲ್ಲ ಸರ್, ಕುಬೇರ ಎಲ್ಲರಿಗೂ ಸಾಲ ಕೊಡೋದಲ್ವಾ ಈ ಕಲಿಯುಗದಲ್ಲಿ ಅಂದೆ. ಹೌದು ಸರ್ ಅಂತ ತುಂಬ ಪಾಪ ನೊಂದ್ಕೊಂಡು ಮಾತಾಡ್ತಾ ಇದ್ರು. ಇವತ್ತು ನೋಡಿ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದಾರೆ. ಯಾರೇ ನಮ್ಮ ವೀಕ್ಷಕರು ನನ್ನ ಹತ್ರ ಬಂದರೆ ಫಸ್ಟ್ ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮಾಡೋದಕ್ಕೆ ನನ್ನಲ್ಲಿ ದೇವರು ಏನು ಜ್ಞಾನ ಕೊಟ್ಟಿದ್ದೇನೋ ಇಲ್ಲ ನನ್ನಲ್ಲಿ ಏನು ಜ್ಞಾನ ಇದೆಯೋ ಅದನ್ನು ಯೂಸ್ ಮಾಡಿ ಕೆಲವೊಂದು ಪರಿಹಾರಗಳು ಕೊಡ್ತೀನಿ ಸರ್. ಅದು ಅವ್ರಿಗೆ ನಿಧಾನಕ್ಕೆ ಆರ್ಥಿಕ ಸಮಸ್ಯೆನ ಒಂದು ಹಂತಕ್ಕೆ ತೊಗೊಂಬಂದು ನಿಲ್ಲಿಸುತ್ತೆ. ನಂಬರ್ ಚೇಂಜ್ ಮಾಡಿಕೊಟ್ಟೆ ಇವ್ರಿಗೆ, ಇವರು ಜಾತಕ ಪರಿಶೀಲನೆ ಮಾಡಿ ಇವ್ರಿಗೆ ಜಾತಕಕ್ಕೆ ಪರಿಹಾರ ಕೊಟ್ಟೆ. ಅದ್ರ ಜೊತೆಗೆ ನಾವು ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಕೊಟ್ಟಿದ್ದೀವಿ ಇವ್ರಿಗೆ. ಅದರಿಂದನೇ ಅವ್ರಿಗೆ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಆಗ್ತಾ ಇರೋದು. ಈಗ ನಮ್ಮಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಹಣಕಾಸಿನ ಅಭಿವೃದ್ಧಿಗೆ ತಾಯ್ತಾಯಿ 100 ಥರ ಸಮಸ್ಯೆ ಇರಲಿ ನಾನು ಪೂಜೆ ಮಾಡಿ ತಾಯ್ತಾ ಕಳಿಸ್ಕೊಡ್ತೀನಿ ಸರ್. ಮತ್ತು ನಾನೇನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ತುಂಬ ಜನ ನಮ್ಮ ವೀಕ್ಷಕರು, ನಮ್ಮ ವೀಕ್ಷಕ ಬಂಧುಗಳು ನಿಮ್ಮ ಆಫೀಸಿಗೆ ಹತ್ರ ಬರ್ತೀನಿ, ನಿಮ್ಮ ಆಫೀಸ್ ಅಡ್ರೆಸ್ ಕೊಡಿ, ನಿಮ್ಮನ್ನು ನೋಡಬೇಕು, ನಾನು ಎದುರಿಗೆ ಮಾತಾಡಬೇಕು, ಆಶೀರ್ವಾದ ಪಡಿಬೇಕು, ಇಲ್ಲ ನಾನು ಎದುರಿಗೆ ಬಂದರೆ ಮಾತ್ರ ಪರಿಹಾರ ತೊಗೊಳ್ತೀನಿ, ಇಲ್ಲಾಂದರೆ ತಗೊಳ್ಳಲ್ಲ ಅಂತ ಹೇಳಿರ್ತಾರೆ. ಇವತ್ತವರೆಗೂ 90% ನಾನು ನನ್ ಬರೋದು ಬೇಡ ಸರ್ ನನಗೆ. ನೋಡಿ, ಅವರು ಚಳ್ಳಕೆರೆ ಅಂತಾರೆ, ಒಬ್ರು ಹುಬ್ಳಿ ಅಂತಾರೆ, ಒಬ್ರು ಧಾರವಾಡ ಅಂತಾರೆ, ರಾಯಚೂರು ಅಂತಾರೆ. ಅಲ್ಲಿಂದ ಬಂದು ಹೋಗೋದಕ್ಕೆ 1 ದಿವಸ 2 ದಿವಸ ಟೈಮ್ ವೇಸ್ಟ್ ಆಗುತ್ತೆ ಅವ್ರಿಗೆ. ಮತ್ತು ಇನ್ನೂ ಒಂದು, ಅವ್ರು ಬಂದಾಗ ನಾವು ಆ ಕ್ಷಣಕ್ಕೆ ಅವ್ರಿಗೆ ಸ್ಪಂದಿಸಬೇಕು. ಎರಡನೇದಾಗಿ ನನಗೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ. ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ಬರೋದು ಬೇಡ ಸರ್. ನನ್ನನ್ನು ನೋಡಿದ್ರೆ ಏನು ಸಿಗೋದಿಲ್ಲ ಅವ್ರಿಗೆ. ನಿಮ್ಗೆ ಒಂದು ಕಷ್ಟ ಅಂತ ಫೋನ್ ಮಾಡಿ, ನನ್ನನ್ನು ನಂಬಿ ಒಂದು ಕಷ್ಟ ಅಂತ ಫೋನ್ ಮಾಡಿದ್ರೆ ಅವ್ರ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ. ಒಳ್ಳೇದಾಗಲಿ ಫಸ್ಟು ಅವ್ರಿಗೆ ನಾನು ಕೊಡೋ ಪರಿಹಾರಗಳೆಲ್ಲ ಮಾಡ್ಕೊಂಡ್ಲಿ, ಕಣ್ಮುಂದೆ ರಿಸಲ್ಟ್ ಸಿಗುತ್ತೆ. ಒಳ್ಳೇದಾಗಲಿ ಫಸ್ಟ್, ಆಮೇಲೆ ಯಾವತ್ತಾದ್ರೂ ದೇವ್ರ ಇಚ್ಛೆ ಇದ್ದರೆ ಸಿಗೋಣ. ಬಂದು ಎದುರಿಗೆ ಕೂತ್ಕೊಂಡು ಮಾತಾಡಬೇಕು ಅನ್ನೋದು ನನಗೇನು ಅಂತ ಇದು ಅಂದರೆ ಒಳ್ಳೇದಾಗಲಿ ಸರ್. ಫಸ್ಟ್ ಪರಿಹಾರ ಕ್ಲಿಯರ್ ಆಗಲಿ. ಬಂದು ನನ್ನನ್ನು ನೋಡಿದ್ರೆ ಏನು ಸಿಗೋದಿಲ್ಲ, ನಾನು ಮನುಷ್ಯನೇ. ಏನೋ ದೇವ್ರು ನನ್ನಲ್ಲಿ ಒಂದು ಜ್ಞಾನ ಕೊಟ್ಟಿದ್ದಾನೆ, ಅದರಿಂದ ನಾನು 4 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ. ಅದರಿಂದ ಅತಿ ಹೆಚ್ಚು ಫೋನಿನ ಮುಖಾಂತರನೇ ನಾನು ಅತಿ ಹೆಚ್ಚು ಪರಿಹಾರ ಕೊಟ್ಟಿರೋದು ಸರ್. ಇದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾಕಂದರೆ ಕೆಲವೊಂದು ಸರಿ ಫೋನುಗಳಲ್ಲಿ ನಂಬಿಕೆ ಕಮ್ಮಿ ಇರುತ್ತೆ, ಹಾಗಾಗಿ ಅವರು ಫೇಸ್ ಟು ಫೇಸ್ ನಂಬಿಕೆ ಇರುತ್ತೆ ಅನ್ನೋ ಒಂದು ಉದ್ದೇಶ. ತುಂಬ ಜನ ಯೂಟ್ಯೂಬಲ್ಲಿ ಹಣ ಇಸ್ಕೊಂಡು ಬ್ಲಾಕ್ ಮಾಡಿದ್ದಾರೆ, ನಾವು ಹಣ ಕೊಟ್ಟು ಕಳ್ಕೊಂಡಿದ್ದೀವಿ ಅಂತ ತುಂಬ ಜನ ಹೇಳಿದ್ದಾರೆ. ದಯವಿಟ್ಟು ಯಾರೇ ನನಗೆ ಕಾಲ್ ಮಾಡಿದ್ರು, ನಿಮ್ದು ಹಣ ಅಂತೂ ಎಲ್ಲೂ ಹೋಗಲ್ಲ, ಕೆಲಸ ಆಗಿಲ್ಲ ಅಂದರೆ ವಾಪಸ್ ಕೊಟ್ಬಿಡ್ತೀನಿ ಸರ್. ಸೊ ಇದು ಓಪನ್ ಆಗಿ ರಮೇಶ್ ಅವರು ಹೇಳ್ತಾವ್ರೆ. ಒಬ್ಬರು ಕಾಲರು ಅವ್ರಿಗೆ ಸಾಕಷ್ಟು ಸಾಲದಲ್ಲಿ ಸಿಕ್ಕಾಕೊಂಡಿದ್ರು. ಲೋನುಗಳು 50 ಲಕ್ಷ ಸಾಲ ಇತ್ತು ಅಂತೇನು ಹೇಳಿದ್ರು. ಈಗ ತಿಂಗಳಿಗೆ 4-5 ಲಕ್ಷ ದುಡಿತಾ ಇದ್ದೀನಿ, ಆರಾಮ್ಸೆ ಆ ಸಾಲ ಎಲ್ಲ ತೀರ್ಸ್ಕೊತೀನಿ, ಆ ಧೈರ್ಯ ಬಂದೈತೆ ಅಂತೇಳಿ ಹೇಳ್ತಾವ್ರೆ. ಅವ್ರಿಗೆ ರಮೇಶ್ ಅವರು ಬಿಸ್ನೆಸ್ ಡೆವಲಪ್ ಆಗಲಿ ಅಂತ ಒಂದು ತಾಯ್ತಾ ಬಿಸ್ನೆಸ್ಗೆ ಹಣದ ಅಭಿವೃದ್ಧಿಗೆ ತಾಯ್ತಾ ಕೊಟ್ಟಿದ್ದೀವಿ. 100 ಥರ ಸಮಸ್ಯೆ ಇದ್ರೂ ನಾವು ಪೂಜೆ ಮಾಡಿ ತಾಯ್ತಾ ಕೊಡ್ತೀವಿ. ಆ ತಾಯ್ತಕ್ಕೆ ಏನು ಬೇಕಂದರೆ ಫೋಟೋ ಇದ್ದರೆ ಸಾಕು, ನಮಗೆ ಫೋಟೋ ಹೆಸರು ಇದ್ದರೆ ಸಾಕು. ಅವರೇನು ನಮ್ಮ ಹತ್ರ ಬರೋದೇ ಬೇಡ. ಅವ್ರು ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಒಂದು ಫೋಟೋ ಕಳಿಸ್ಕೊಟ್ಟು ಅವ್ರ ಹೆಸರು, ಡೇಟ್ ಆಫ್ ಬರ್ತ್ ಇದ್ದರೆ ಓಕೆ, ಇಲ್ಲಾಂದ್ರೂ ತೊಂದರೆ ಇಲ್ಲ. ಅವ್ರ ಹೆಸರು ಫೋಟೋ ಕಳಿಸಿದ್ರೆ ಸಾಕು. ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆಗೆ ತಾಯ್ತಾ ಮಾಡ್ಕೊಡ್ತೀವಿ, ಹಣಕಾಸಿನ ಅಭಿವೃದ್ಧಿಗೆ ತಾಯ್ತಾ ಮಾಡ್ಕೊಡ್ತೀವಿ, ಬೇರೆ ಏನೇ ಸಮಸ್ಯೆಗಳಿದ್ರೂ ತಾಯ್ತಾ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ VIP ವಾಸ್ತು ಕಿಟ್ ಇದೆ, 108 ಐಟಮ್ದು. ಮನೆ ಬಾಗಿಲು ಕಟ್ಟೋಕ್ಕೆ ನೆಗೆಟಿವ್ ಕಿಟ್ ಇದೆ. ಅದ್ರ ಜೊತೆಗೆ ನಾವು ಪರಿಹಾರ ಕೊಡ್ತೀವಿ. ಅವ್ರ ಜಾತಕ ವಿಶ್ಲೇಷಣೆ ಮಾಡ್ತೀವಿ, ಅದಕ್ಕೂ ಪರಿಹಾರ ಕೊಡ್ತೀವಿ. ನಂಬರು, ಗಾಡಿ ನಂಬರು, ಮೊಬೈಲ್ ನಂಬರ್ ಏನಾದರೂ ಕೆಟ್ಟಿದ್ರೆ ಅದಕ್ಕೂ ಪರಿಹಾರ ಕೊಡ್ತೀವಿ. ಇದೆಲ್ಲ ಒಟ್ಟಿಗೆ ಮಾಡ್ಕೊಂಡ್ರೆ ಅವ್ರ ಜೀವನದಲ್ಲಿ ಸಕ್ಸಸ್ ಕಂಡಿದ್ದಾರೆ, ಒಳಿತು ಕಂಡಿದ್ದಾರೆ. ಸೊ ಯಾಕಂದರೆ ಅವರು ಸಾಲಕ್ಕೆ ಸಿಕ್ಕಾಕೊಂಡಾಗ ಯಾರೂ ಏನೂ ಆಗಿಲ್ಲ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ ಮನೆಗೆ ಸಾಲಗಾರ ಬಂದಾಗ ಅಂತ ಹೇಳ್ತಾಯಿದ್ರು. ಇವಾಗ ಧೈರ್ಯವಾಗಿ ನಾನು ನಿಂತ್ಕೊತೀನಿ, ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾವ್ರೆ. ಆ ಧೈರ್ಯ ಎಲ್ಲೋ ಒಂದು ರೀತಿ ಯಾವುದೋ ಒಂದು ದಾರಿಯಲ್ಲಿ ಅವ್ರಿಗೆ ಸಿಕ್ಕೈತೆ. ಅದನ್ನು ಇಲ್ಲಿ ಒಪ್ಪಬೇಕಾಗುತ್ತೆ. ಅಂದರೆ ಎಲ್ಲದರಲ್ಲೂ ನಾವು ತಪ್ಪು ಹುಡ್ಕೋದು ಅದು ತಪ್ಪಾಗುತ್ತೆ. ಇರೋದರಲ್ಲಿ ಏನು ಬೆಸ್ಟ್ ಐತೆ, ನಮ್ಮ ಒಂದು ಜೀವನಕ್ಕೆ ಏನು ನಾವು ಸರಿ ಮಾಡ್ಕೊಳಕ್ಕೆ ಸಾಧ್ಯ ಇದೆ, ಅದನ್ನು ಮಾಡಿಕೊಂಡು ಜೀವನ ಬದಲಾಯಿಸ್ಕೊಂಡು ನಾವು ಬೆಳೆಯೋ ಒಂದು ಹಾದಿಯಲ್ಲಿ ಓದ್ತಾ ಇದ್ದರೆ ಜೀವನ ನಮ್ಮದು ಬದಲಾಗುತ್ತೆ. ನಮ್ಮ ಮನಸ್ಥಿತಿಗಳು ಕೂಡ ಯಾವಾಗೂ ನೆಗೆಟಿವ್ಗಳನ್ನ ಥಿಂಕ್ ಮಾಡೋದು, ಅದೇನಾಗುತ್ತೆ ಇದೇನಾಗುತ್ತೆ ಅಂತ ಪ್ರಶ್ನೆ ಹಾಕಿದ್ರೆ ಆ ಪ್ರಶ್ನೆಗಳಲ್ಲೇ ನಾವು ಜೀವನ ಕಳ್ಕೊಂಡ್ಬಿಡ್ತೀವಿ. ಇದರಿಂದ ಏನಾದರೂ ಒಳ್ಳೇದಾಗ್ಬೋದು ಅನ್ನೋ ಒಂದು ಹುಮ್ಮಸ್ಸಿಂದ ಜೀವನ ಶುರು ಮಾಡ್ಕೊಂಡು ಹೋದರೆ ಅಲ್ಲಿ ಡೆಫಿನೆಟಾಗಿ ನಮ್ಮ ಜೀವನಕ್ಕೆ ಒಂದು ಯಾವುದೋ ಒಂದು ಬದಲಾಗುತ್ತೆ, ದಾರಿ ಸಿಗುತ್ತೆ. ಹಾಗಾಗಿ ಇವತ್ತು ಅವರು ಕುಬೇರ ಅಂತ, ಸೊ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ಚಳ್ಳಕೆರೆ ಚಿತ್ರದುರ್ಗದವರು. ಸೊ ಇದನ್ನು ನಿಮ್ಮ ಮುಂದೆ ಓಪನ್ ಆಗಿ ತೋರಿಸಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.